ಬಸವಸಾಗರ ಜಲಾಶಯದ ನೀರಿಗಾಗಿ ಅನ್ನದಾತನ ಆಕ್ರೋಶ. ಶಹಾಪುರದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ಕೆಬಿಜೆಎನ್ಎಲ್ ಕಚೇರಿಯ ಮುಂದೆ ಜಮಾಯಿಸಿರುವ ನೂರಾರು ರೈತರು ಘೋಷಣೆಗಳನ್ನು ಕೂಗ್ತಿರುವ ದೃಶ್ಯ. ರೈತರು ಕಚೇರಿಯ ಆವರಣದಲ್ಲಿ ಹಾಸಿಗೆಗಳನ್ನು ಹಾಸಿ ಮಲಗಿರುವ ದೃಶ್ಯ. ಇದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೀಗುಡಿಯಲ್ಲಿ ಕಂಡುಬಂದಿತು. ನೀರು ಏಪ್ರಿಲ್ 1ರಿಂದ 15 ನೀರು ಬೇಕು ಅಂದಾಗ ಮಾತ್ರ ನಮ್ಮ ಅಚ್ಚುಕಟ್ಟು ಪ್ರದೇಶ ಇರತಕ್ಕಂಥ ಭತ್ತದ ಬೆಳೆಗೂ ಸಂಪೂರ್ಣವಾಗಿ ರೈತರ ಕೈ ಸೇರ್ತವೆ. ಇವತ್ತು ಇವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಅವೈಜ್ಞಾನಿಕವಾಗಿದೆ. ಯಾಕಂದರೆ 7 ದಿವಸದಲ್ಲಿ ನೀರು ಬರ್ತಕ್ಕಂಥ ಸಾಧ್ಯ ಇಲ್ಲ. ನಾರಾಯಣಪುರ ಜಲಾಶಯದಿಂದ ಇಲ್ಲಿಗೆ ಬಂದು ರೀಚ್ ಹಾಕಿ 3 ದಿನಗಳ ಕಾಲ ಬೇಕು. ಮತ್ತು ಖಾಲಿ 4 ದಿವಸ ಟೈಮ್ ಉಳಿತದೆ. ಅಂಥದ್ರೊಳಗೆ ನಮ್ಮ ರೈತರು ಇವತ್ತು ನೀರು ಯಾವಾಗ ಹೊಲಗಳಿಗೆ ಬಿಡ್ತಕ್ಕಂಥ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ರಾಜ್ಯದ ಜಲಸಂಪನ್ಮೂಲ ಸಚಿವರು ಮತ್ತು ಸಲಹಾ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಯಾದಗಿರಿ, ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತರ ಪರವಾಗಿ ಒತ್ತಾಯನ ಮಾಡ್ತಾ ಇದ್ದೀವಿ. ಏಪ್ರಿಲ್ 15ನೇ ತಾರೀಕಿನಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ನೀರು ಬಿಡಬೇಕು. ಇಲ್ಲಿ ಈಗ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಕೆಬಿಜೆಎನ್ಎಲ್ ಕಚೇರಿಯಲ್ಲಿ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ರೈತರು ಕಚೇರಿಯಲ್ಲೇ ಮಲಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಕೆಬಿಜೆನ ಆಫೀಸರು ಟೈಮ್ ಮೀಟಿಂಗ್ ಮಾಡಿ ನಾವು ನೀರು ಕೊಡ್ತೀವಿ ಅಂತ ಹೇಳ್ಯಾರ. ನಾವು ಏಪ್ರಿಲ್ 15ನೇ ತಾರೀಕು ನೀರು ಕೊಡಲಿಲ್ಲಪ್ಪ ಅಂತಂದ್ರೆ ನಿರಂತರ ಹೋರಾಟ ಮಾಡೋಕ್ಕೆ ನಾವು ಎಲ್ಲ ರೈತ ಸಂಘಟನೆಯಲ್ಲಿಂದ ಒಕ್ಕಟ್ಟಿನಿಂದ ಮಾಡ್ತಿದ್ದೀವಿ. ಮತ್ತು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗಿತ್ತು ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನದಲ್ಲಿ ಎಲ್ಲ ರೈತ ಬಾಂಧವರು ಏನೇ ಅಪವಾದ ರೈತರಿಗೆ ಏನೇ ಆದರೂ ಇವತ್ತು ಕೆಬಿಜೆನೆಲ್ಲ ಮುಖ್ಯ ಇಂಜಿನಿಯರ್ ಕಾರಣ ಆಗ್ತಾರಂತ ಈ ರೈತ ಸಂಘದಿಂದ ಅವ್ರಿಗೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀವಿ. ರೈತರಿಗೂ ಲಾಸ್ ಆಗ್ತಾರೆ. ಇವತ್ತು ದಿನ ಬೆಳೆಗಳು ಹೊಲದಾಗ ಒಣಗಲಕ್ಕೆ ಕೂತಾವೆ. ಆದ್ರೆ ನೀರು ಕೊಟ್ಟರೆ ಕರೆಕ್ಟ್ ಆಗ್ತಿಲ್ಲಪ್ಪ. ಏಪ್ರಿಲ್ 15ನೇ ತಾರೀಕು ತನಕ ಕೊಡಲಿಲ್ಲಪ್ಪ ಅಂತಂದ್ರೆ ರೈತರು ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಇವತ್ತು ಮುಖ್ಯ ಇಂಜಿನಿಯರ್, ಇವತ್ತು ಕೆಬಿಜೆನ ಆಫೀಸರೇ ಹೊಣೆಗಾರಿಕೆ ಆಗ್ತಾರೆ ಅಂತ ಹೇಳ್ತೀವಿ. ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಧರ್ಮರಾಜ್ ಎಂ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನೂರಾರು ರೈತರು ಅಹೋರಾತ್ರಿ ಧರಣಿ ಹೂಡಿದ್ದಾರೆ. ಅಧಿಕಾರಿಗಳು ಜಲಾಶಯದಿಂದ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಲೇಬೇಕು ಎಂಬುದು ಇವರ ಪಟ್ಟು. ಅಧಿಕಾರಿಗಳು ಹೇಳೋದೇನಂತಂದ್ರೆ ಅವ್ರ ಬಲ್ಲಿರುವಂಥ 34 TMC ನೀರು ಅಷ್ಟೇ ಅವೈಲೇಬಲ್ ಇದ್ದು ಅದರಲ್ಲಿ 26 TMC ಏನು ನೀರದ ಅದು ಬರೀ ಕುಡಿಯೋ ನೀರಿಗೋಸ್ಕರ ನಾವು ಸಂಗ್ರಹಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿ ಇತ್ತಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿಯಾದಂಥ ಮಳೆ ಆಗ್ಯದ. ಅಷ್ಟೆಲ್ಲ ಇದ್ದರೂ ಕೂಡ ಇವರು ರೈತರು ಏನು ಹಿಂಗಾರಿನ ಬೆಳೆ ಬೆಳ್ಕೋತಾರಂತ ಗೊತ್ತದ. ಅದು ಗೊತ್ತಿದ್ರೂ ಕೂಡ ರೈತರಿಗೋಸ್ಕರ ಇವರು ಯಾಕೆ ನೀರನ್ನು ಸಂಗ್ರಹಣೆ ಮಾಡಲಿಲ್ಲ? ರೈತರು ಮೊದಲೇ ಮುಂಗಾರು ಬೆಳೆ ಸಂಪೂರ್ಣ ನಾಶವಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದದ. ಈ ಹಿಂಗಾರು ಬೆಳೆನೂ ಕೂಡ ಹಾಳಾಗೋದ್ರೆ ರೈತರು ಯಾವುದೇ ರೀತಿಯ ಉಳಿಗಾಲ ನಮ್ಮ ಜಿಲ್ಲೆಯಲ್ಲಿ, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಅಷ್ಟೇ, ನೀವು ಯಾವುದೇ ರೀತಿಯಾಗಿ ನಮ್ಮ ರೈತರ ಏನು ಹಕ್ಕದ ಆ ನೀರು ನಾವು ನಿಮ್ಗೆ ಯಾವುದೇ ರೀತಿಯ ದುಡ್ಡು ಆಮಿಷ ಯಾವುದು ಕೇಳ್ತಾ ಇಲ್ಲ. ನಮಗೆ ಬೇಕಾಗಿರುವಂಥ ನಮ್ಮ ಬೆಳೆಗೆ ನೀರನ್ನು ಕೊಡ್ರಿ. ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಉಗ್ರವಾದ ಹೋರಾಟ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾ ಬಳಗದಿಂದ ನಾವು ಮಾಡಕ್ಕೆ ಸಿದ್ಧರಿದ್ದೀವಿ. ಕಳೆದ ಸಲಹಾ ಸಮಿತಿ ಸಭೆಯಲ್ಲಿ ಮಾರ್ಚ್ ಅಂತ್ಯಕ್ಕೆ ನೀರು ನಿಲ್ಲಿಸುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆಗಳು ಇನ್ನೂ ಸಂಪೂರ್ಣವಾಗಿ ಕೈಗೆ ಬಂದಿಲ್ಲ. ಈಗ ನೀರು ನಿಲ್ಲಿಸಿದರೆ ಲಕ್ಷಾಂತರ ರೈತರು ಬೀದಿಗೆ ಬೀಳಲಿದ್ದಾರೆ. ಏಪ್ರಿಲ್ 15ರವರೆಗೆ ಕಾಲುವೆಗಳಿಗೆ ನೀರು ಹರಿಸಲು ಮನವಿ ಮಾಡಿದ್ದಾರೆ. ಒಂದು ವೇಳೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಹೆಚ್ಚುವರಿ ನೀರೇನಿದೆ 4ನೇ ತಾರೀಕುವರೆಗೆ 4 ಡೇಸ್ ಸೇರಿಸಿಕೊಂಡು ನಾವು 1ರಿಂದ 7ರವರೆಗೆ ಬಿಡತಕ್ಕಂಥ ನಿರ್ಧಾರವನ್ನು ನಮ್ಮ ಅಧ್ಯಕ್ಷರು ನೀರಾವರಿ ಸಲಹಾ ಸಮಿತಿಯವರ ನೇತೃತ್ವದಲ್ಲಿ ಅದನ್ನು ತೊಗೊಂಡಿದ್ದೀವಿ. 1 to 7 ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ ಈಗ ಆಲ್ರೆಡಿ. ಅಷ್ಟು ನೀರು ಮಾತ್ರ ನಮ್ಮಲ್ಲಿ ಇರೋದು. ಉಳಿದ ನೀರೇನಿದೆ ಇಟ್ ಈಸ್ ರಿಸರ್ವ್ ಫಾರ್ ಡ್ರಿಂಕಿಂಗ್ ವಾಟರ್ ಅಂತಿದೆ. ಅದನ್ನು ತಗೊಬೇಕು. ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ರೈತರ ಗಮನಕ್ಕೆ ತಂದಿದ್ದೀವಿ. ಅದು ಏನಾರು ಕೊಡಬೇಕಂದ್ರೆ ಭಾಳ ಹೈಯರ್ ಲೆವೆಲ್ ಡಿಸಿಷನ್ನೇ ಆಗಬೇಕು. ಅದನ್ನು ನಾವು ರೈತರಿಗೆ ಹೇಳಿದ್ದೀವಿ. ಅದನ್ನು ಕೊಡೋದು ನಮ್ಮ ಕೈಯಲ್ಲಿ ಇಲ್ಲ. ಬಟ್ ಅದನ್ನು ಅವರು ಇನ್ನೂ 15 ದಿವಸವರೆಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದನ್ನು ಸಹಿತ ನಾವು ನಮ್ಮ
ಎಮ್ ಡಿ ಅವರ ಗಮನಕ್ಕೆ, ನೀರಾವರಿ ಸಮಿತಿ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ನಾವು ಬಿಡೋದು ನಿರ್ಧಾರ ತಗೊಳ್ಳೋದು ಕಮಿಟಿ, ಸರ್ಕಾರ. ಈಗಂತೂ ಅದು ಕುಡಿಯೋ ನೀರಿಗೆ ಮಾತ್ರ ರಿಸರ್ವ್ ಇದೆ ನೀರು, ಅದು ನೀರಾವರಿ ಅಲ್ಲ. ನೀರಾವರಿಗೆ ಏನು ರಿಸರ್ವ್ ಇತ್ತು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಅಪ್ಪು ಸೇವಂತವರಿಗೆ ಅದನ್ನು ಕೊಡ್ತಕ್ಕಂಥ ನಿರ್ಧಾರ ತೊಗೊಂಡಿದ್ದಾರೆ. ಉಳಿದಿದ್ದೇನೆಲ್ಲ ಅದು ಹೈಯರ್ ಲೆವೆಲ್ ಡಿಸ್ಕಷನ್ ಆಗುತ್ತೆ. ಅನ್ನದಾತ ತನ್ನ ಹಕ್ಕಿಗಾಗಿ ಕಚೇರಿಯ ಹೊಸ್ತಿಲಲ್ಲೇ ಮಲಗಿ ನ್ಯಾಯ ಕೇಳ್ತಾ ಇದ್ದಾನೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಹಿತ ಕಾಪಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.